ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರದ ವಿರುದ್ಧ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರ ಕೈಗೆ ಮಹಾ ಅಸ್ತ್ರವನ್ನೇ ಕೊಟ್ಟಿದೆ. ಈ 15 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ದಾರಿ ಸಲೀಸಾಗ್ಬಿಡ್ತಾ 2023 ಚುನಾವಣೆ ಜೊತೆಗೆ 2024 ಲೋಕಸಭಾ ಚುನಾವಣೆಗೂ ಬಿಜೆಪಿ ರೆಡಿ ಮಾಡಿರುವ ಬ್ಲೂ ಪ್ರಿಂಟ್. ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಕರ್ನಾಟಕದಲ್ಲಿ ಚುನಾವಣೆಗೆ ಕೇವಲ 11 ತಿಂಗಳು ಬಾಕಿ ಇರುವಾಗ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರುಗಳಿಗೆ ಬಿಗ್ ಗಿಫ್ಟ್ ಒಂದನ್ನ ಕೊಟ್ಟಿದೆ. ಅದರಲ್ಲೂ ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರಕ್ಕೆ ಪ್ರತಿಯಾಗಿ ಪ್ರಬಲ ಅಸ್ತ್ರವೊಂದು ಈಗ ಕೇಸರಿ ಪಾಳ್ಯಕ್ಕೆ ಸಿಕ್ಕಿರೋದು. ಈ 15 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ದಾರಿ ಸಲೀಸಾಗ್ಬಿಡ್ತಾ ಉಳಿದ ಕ್ಷೇತ್ರಗಳಲ್ಲೂ ನಿರ್ಣಾಯಕರಾಗಿರುವ ಈ ಸಮುದಾಯವನ್ನು ಸೆಳೆಯೋದಕ್ಕೆ ಬಿಜೆಪಿಗೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಂತಾಗಿದೆ ಈ ಬೆಳವಣಿಗೆಯ ಮೂಲಕ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ದ್ರೌಪದಿ ಮುರ್ಮು ಅವರನ್ನು, ಬುಡಕಟ್ಟು ಮಹಿಳೆ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಮಾಡ್ತಾ ಇರೋದು ಈಗ ಸದ್ಯದ ಬೆಳವಣಿಗೆ. ಎಲ್ಲ ರೀತಿಯಿಂದನೂ ವಾತಾವರಣ ಪೂರಕವಾಗಿದೆ. ದ್ರೌಪದಿ ಮುರ್ಮು ಅವ್ರನ್ನ ಆಯ್ಕೆ ಮಾಡೋದಕ್ಕೆ BJD ಕೂಡ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಯಾವುದೇ ಆತಂಕ ಅಳುಕು ಇಲ್ಲ. ಪ್ರತಿಪಕ್ಷಗಳು ಏನೇ ರಣತಂತ್ರ ರೂಪಿಸಿದ್ರೂ ಕೂಡ ದ್ರೌಪದಿ ಮುರ್ಮು ಅವರ ಆಯ್ಕೆ ಖಚಿತವಾಗಿದೆ. ಹಾಗಾದರೆ ಈ ಬೆಳವಣಿಗೆ ಕರ್ನಾಟಕ ರಾಜಕಾರಣದ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ? 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಹಿಂದ ಅಸ್ತ್ರದ ವಿರುದ್ಧ ಇದೇ ವಿಚಾರ ಎತ್ಕೊಳ್ಳೋದಕ್ಕೆ ಬಿಜೆಪಿ ಸರ್ವ ರೀತಿಯಲ್ಲೂ ಸಿದ್ಧವಾಗ್ತಾ ಇದೆ. ಬುಡಕಟ್ಟು ಮಹಿಳೆ ದ್ರೌಪದಿ ಮುರ್ಮು ಅವರು ದೇಶದ ಪ್ರಥಮ ಪ್ರಜೆ ಸ್ಥಾನಕ್ಕೆ ಏರ್ತಾ ಇರೋದು ಇಡೀ ರಾಷ್ಟ್ರದ ಉದ್ದಗಲಕ್ಕೂ ಬಿಜೆಪಿಗರಿಗೆ ಹೇಳ್ಕೊಳ್ಳೋಕೆ ಸಿಗ್ತಾ ಇರುವಂಥ ಬಹಳ ಒಳ್ಳೆಯ ವಿಚಾರ. ನಾವು ಎಲ್ಲರ ಪರವಾಗಿದ್ದೇವೆ, ಹಿಂದುಳಿದವರ ಪರವಾಗಿದ್ದೇವೆ, ಶೋಷಿತರ ಪರವಾಗಿದ್ದೇವೆ, ಬರೀ ಮೇಲ್ವರ್ಗದ ಪಕ್ಷ ಅಲ್ಲ ಬಿಜೆಪಿ ಅನ್ನೋದನ್ನು ಸಾರಿ ಸಾರಿ ಹೇಳಬಹುದು. ಈ ಮೂಲಕ ಕಳೆದ ಬಾರಿ ದಲಿತ ಸಮುದಾಯದ ಕೋವಿಂದ್ ಅವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು, ಈ ಬಾರಿ ಬುಡಕಟ್ಟು ಮಹಿಳೆ ದ್ರೌಪದಿ ಮುರ್ಮು ಅವರ ಆಯ್ಕೆಯಾಗ್ತಾ ಇರೋದು. ಕಾಂಗ್ರೆಸ್ ಬರೀ ಚುನಾವಣೆ ಟೈಮಲ್ಲಿ ಅಹಿಂದ ಜಪ ಮಾಡುತ್ತೆ, ಆದರೆ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಬುಡಕಟ್ಟು ಜನಾಂಗದ ಮಹಿಳೆಗೆ ಇವತ್ತು ಅತ್ಯುನ್ನತ ಸ್ಥಾನಮಾನ ಕೊಟ್ಟಿರೋದು ಬಿಜೆಪಿ. ಮತ್ತು ಈ ಸಮುದಾಯಗಳ ಅಭಿವೃದ್ಧಿ ಬಿಜೆಪಿಯಿಂದ ಮಾತ್ರ ಸಾಧ್ಯ ಅನ್ನೋ ಮಂತ್ರವನ್ನು ಪಠಿಸುವ ಮೂಲಕ ಬಿಜೆಪಿಯಲ್ಲಿ ಅನುಕೂಲ ಮಾಡಿಕೊಳ್ಳೋದು ಕೇಸರಿ ಪಾಳ್ಯದ ಲೆಕ್ಕಾಚಾರ. ನೋಡಿ, ಕರ್ನಾಟಕದಲ್ಲಿ ST ಮೀಸಲು ಕ್ಷೇತ್ರಗಳು 15, 7% ಮತ ಪ್ರಮಾಣ. ಓವರಾಲ್ ಈ 15 ಕ್ಷೇತ್ರಗಳ ಜೊತೆಗೆ, ಮೀಸಲು ಕ್ಷೇತ್ರಗಳ ಜೊತೆಗೆ ST ಮತಗಳು ನಿರ್ಣಾಯಕವಾಗಿರುವಂಥ ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ. ಹಾಗಾಗಿ ಇಲ್ಲೆಲ್ಲ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಬಿಜೆಪಿಗೆ ಬಹಳ ಒಳ್ಳೆಯ ಅಸ್ತ್ರವೊಂದು ಕೈ ಸೇರಿದೆ. ಈಗ ಕರ್ನಾಟಕದಲ್ಲಿ ಅಸಮಾಧಾನ ಇದೆ, ನಾಯಕ ಸಮುದಾಯವನ್ನು ಕಡೆಗಣಿಸಲಾಗ್ತಿದೆ, ಮೀಸಲಾತಿ ವಿಚಾರದಲ್ಲಿ ಸರಿಯಾಗಿ ನಮ್ಮ ಬೇಡಿಕೆಗೆ ಬೆಲೆ ಸಿಗ್ತಾ ಇಲ್ಲ ಅನ್ನೋದು, ಶ್ರೀರಾಮುಲು ಅವರು DCM ಆಗಬೇಕು ಅನ್ನೋ ಕನಸು ಕಾಣ್ತಿದ್ದಾರೆ, ಅವರನ್ನು ಮೂಲೆ ಗುಂಪು ಮಾಡಲಾಗಿದೆ ಅನ್ನುವಂಥ ಬೇಜಾರು. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನ ಪಡ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇವೆಲ್ಲವೂ ಸಮುದಾಯದ ಮೇಲೆ ಪ್ರಭಾವ ಬೀರಬಹುದು ಚುನಾವಣೆ ಹೊತ್ತಲ್ಲಿ. ನಮ್ಮ ಸಮುದಾಯಕ್ಕೆ ಏನೂ ಸಿಕ್ಕಿಲ್ಲಪ್ಪ ಅಂತ. ಆದರೆ ಬಿಜೆಪಿ ಅತ್ಯುನ್ನತ ಸ್ಥಾನದಲ್ಲಿ ಬುಡಕಟ್ಟು ಮಹಿಳೆಯನ್ನ ಕೂರಿಸುವ ಮೂಲಕ ನಿಮ್ಮ ಸಮುದಾಯಕ್ಕೆ ಯಾವ ರೀತಿ ಗೌರವ ಕೊಟ್ಟಿದೆ ಬಿಜೆಪಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದೆ. ಸದ್ಯದಲ್ಲಿಯೇ ಚುನಾವಣೆ ಎದುರಿಸಲಿರುವ ಗುಜರಾತ್ನಲ್ಲೂ ಕೂಡ ಬಿಜೆಪಿಗೆ ಇದರಿಂದ ಬಹಳಷ್ಟು ಲಾಭಗಳಿವೆ. ಅಲ್ಲಿ ST ಮೀಸಲು ಕ್ಷೇತ್ರಗಳು 27 ಪೈಕಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಗೆದ್ದುಕೊಂಡಿತ್ತು, 15 ಸ್ಥಾನಗಳು ಕೈಗೆ ಸಿಕ್ಕಿದ್ವು. ಸೊ ಈ ಬಾರಿ ಆ ಸಮುದಾಯವನ್ನು ತನ್ನೆಡೆ ಸೆಳೆಯೋದಕ್ಕೆ, ಹೆಚ್ಚಿನ ಪ್ರಮಾಣದಲ್ಲಿ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಅನುಕೂಲಕರವಾಗಲಿದೆ. ಇನ್ನು ಲೋಕಸಭಾ ಚುನಾವಣೆ 2024 ಚುನಾವಣೆ ಲೆಕ್ಕದಲ್ಲಿ ಮಾತಾಡೋದಕ್ಕೆ ಹೋದರೆ ಇಡೀ ದೇಶದಲ್ಲಿ 47 ಲೋಕಸಭಾ ಕ್ಷೇತ್ರಗಳು ST ಮೀಸಲು. ಕಳೆದ ಬಾರಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ 35 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಆ ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋದಕ್ಕೆ ಮತ್ತಲ್ಲಿ ದಿಗ್ವಿಜಯ ಸಾಧಿಸೋದಕ್ಕೆ ಬಿಜೆಪಿಗೆ ಈ ಆಯ್ಕೆ
ಸ್ಥಾನಕ್ಕೆ ರಾಷ್ಟ್ರಪತಿ ಸ್ಥಾನದಲ್ಲಿ ದ್ರೌಪದಿ ಮುರ್ಮು ಅವರನ್ನ ಕೂರಿಸ್ತಾ ಇರೋದು ಬಹಳಷ್ಟು ಅನುಕೂಲಕರವಾಗಲಿದೆ. ಬಿಜೆಪಿ ಕೇವಲ ಮೇಲ್ವರ್ಗಕ್ಕೆ ಸೀಮಿತವಾಗಿರುವ ಪಕ್ಷ ಅಲ್ಲ, ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಮುನ್ನಡೆಯುವಂತಹ ಪಕ್ಷ ಅನ್ನೋ ಸಂದೇಶವನ್ನು ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಈ ಮೂಲಕ. ಅಬ್ದುಲ್ ಕಲಾಂ, ಕೋವಿಂದ್, ಈಗ ದ್ರೌಪದಿ ಮುರ್ಮು. ನಿಜವಾಗಿ ಎಲ್ಲರ ಪಕ್ಷ ಬಿಜೆಪಿ, ಎಲ್ಲರಿಗೂ ಅತ್ಯುನ್ನತ ಸ್ಥಾನಮಾನ ಕೊಡಿಸುವಲ್ಲಿ ನಾವು ಸರ್ವ ಪ್ರಯತ್ನಗಳನ್ನು ಮಾಡಿದ್ದೀವಿ ಅನ್ನೋ ವಿಚಾರ. ನರೇಂದ್ರ ಮೋದಿ ಅವರ ರೇನ್ಬೋ ಕ್ಯಾಬಿನೆಟ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್. ಮೋದಿ ಶಾ ಸಮಯದಲ್ಲಿ ಯಾವ ರೀತಿ ಬಿಜೆಪಿ ಬದಲಾವಣೆಯತ್ತ ಹೆಜ್ಜೆಗಳನ್ನು ಇಡ್ತಾ ಇದೆ ಅನ್ನೋದಕ್ಕೆ. ಇತ್ತೀಚೆಗಷ್ಟೇ JP ನಡ್ಡಾ ಅವರು ಕರ್ನಾಟಕಕ್ಕೆ ಬಂದ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಾಗ ಆ ಜಾತಿ ಈ ಜಾತಿ ಅಂತ ಬಿಜೆಪಿ ಯಾವುದೋ ಒಂದು ಸಮುದಾಯಕ್ಕೆ ಜೋತು ಬಿದ್ದು ರಾಜಕಾರಣ ಮಾಡೋದಕ್ಕಾಗಲ್ಲ. ಎಲ್ಲರ ಜಾತಿ ಅಂದರೆ ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಜಾತಿ ಬಿಜೆಪಿಯೇ ಆಗಿರಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ರು. ಹಾಗೆ OBC ಹಿಂದುಳಿದ ವರ್ಗಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಅವ್ರಿಗೆ ಸ್ಥಾನಮಾನ ಕೊಡುವಲ್ಲಿ, ಅವರ ವಿಶ್ವಾಸ ಗಳಿಸುವಲ್ಲಿ ನಾವು ಶ್ರಮಿಸಬೇಕು ಅನ್ನೋ ಸಂದೇಶ ಕೂಡ ಪಕ್ಷದ ಒಳಗಡೆ ಪಾಸ್ ಆಗಿದೆ. ಅದರ ಮತ್ತೊಂದು ಹೆಜ್ಜೆ ಎನ್ನುವಂತೆ ಈಗ ದ್ರೌಪದಿ ಮುರ್ಮು ಬುಡಕಟ್ಟು ಮಹಿಳೆ ದೇಶದ ಪ್ರಥಮ ಪ್ರಜೆಯಾಗ್ತಾ ಇರೋದು ಬಿಜೆಪಿಗೆ ಒಳ್ಳೆ ಚುನಾವಣೆ ಅಸ್ತ್ರವೂ ಕೂಡ ಹೌದು. ಕರ್ನಾಟಕದಲ್ಲಿ ST ಮೀಸಲು ಕ್ಷೇತ್ರಗಳ ಜೊತೆಗೆ ಮಹಿಳೆಯರ ವಿಶ್ವಾಸ ಗಳಿಸೋದಕ್ಕೆ, ಮಹಿಳಾ ಮತಗಳನ್ನು ಸೆಳೆಯೋದಕ್ಕೂ ಒಂದು ಹಂತಕ್ಕಂತೂ ಅನುಕೂಲ ಆಗುತ್ತೆ ಬಿಜೆಪಿಗೆ. ಸೊ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದ್ರೆ ರಾಜ್ಯ ಬಿಜೆಪಿಗರಿಗೆ ಚುನಾವಣೆ ಹೊಸ್ತಿಲಲ್ಲಿ ಹೈಕಮಾಂಡ್ ಬಿಗ್ ಗಿಫ್ಟ್ ಅನ್ನು ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಸಮರ ಸಾರೋದಕ್ಕೆ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಪರ ಸುಮ್ಮನೆ ಭಾಷಣ ಬಿಗಿತಾರೆ, ಹಿಂದುಳಿದವರು ದಲಿತರು ಅಂತ ಮಾತಾಡ್ತಾರೆ, ಆದರೆ ಬಿಜೆಪಿ ಅವ್ರಿಗೆ ಸ್ಥಾನಮಾನ ಕೊಟ್ಟು ಮಾತಾಡತ್ತೆ ಅನ್ನೋ ವಿಚಾರವನ್ನೇ ಎತ್ತುಕೊಂಡು ಚುನಾವಣೆಗೆ ಹೋಗೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಂತಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ಮೇಲೆ ತಲುಪುತ್ತೆ. ಥ್ಯಾಂಕ್ ಯು.